ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ವಸುದೇವ ಕುಟುಂಬ ಈ ಸೀರಿಯಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸ್ವಾತಿ ಅಪ್ಪಂದು ಪೂಜೆನೂ ಕೂಡ ಇರುತ್ತೆ, ವರ್ಷದ್ದು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇವಳು ಅವ್ರ ಅಮ್ಮ, ಸ್ವಾತಿ ಅಮ್ಮ ಬೇರೆ ಊರಲ್ಲೇ ಇದ್ದಾಳೆ. ಇವಳು ಮಾತ್ರ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾಳೆ. ಮನೆ ಬಿಡಿಸ್ಕೊಂಡಿದ್ಲಲ್ಲ, ಮನೆಗೆ ಬೀಗ ತೆಗೆದು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ನೋಡೋದಕ್ಕೆ ಹೋಗಿದ್ದಾಳೆ. ಯಾರು? ಸ್ವಾತಿ ಹೋಗಿದ್ದಾನೆ, ಮತ್ತು ಸ್ವಾತಿನೂ ಹೋಗಿದ್ದಾಳೆ, ಸ್ವಾತಿ ಗಂಡನೂ ಹೋಗಿದ್ದಾನೆ, ಮತ್ತು ಆ ಕಡೆ ಅವ್ರ ಅಕ್ಕನೂ ಹೋಗಿದ್ದಾಳೆ. ಗೀತಾ, ಅವ್ರ ಅಕ್ಕನ ಗಂಡ, ಅವ್ರ ಅತ್ತೆ ಎಲ್ಲರೂ ಅಲ್ಲೇ ಇದ್ದಾರೆ. ಗೀತನ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ, ಹಂಗಾಗಿ ಎಲ್ಲರನ್ನೂ ಪೂಜೆ ಕರೆದಿದ್ದಾಳೆ. ಗೀತನ ಅತ್ತೆ ಎಲ್ಲ ಕರೆದಿದ್ದಾರೆ. ಈ ಕಡೆ ಬಂದು ಸ್ವಾತಿ ಅಜ್ಜಿಗೆ ಮಾತ್ರೆ ತರಬೇಕು, ಮಾತ್ರೆ ಖಾಲಿಯಾಗಿದೆ. ಸ್ವಾತಿ ತಂಗಿಗೆ ಅಜ್ಜಿ ಹೇಳ್ತಾವಳೆ, ಮಾತ್ರೆ ತೊಗೊಂಡು ಬಾ, ಇವತ್ತು ನನಗೆ ಹೋಗೋಕ್ಕಾಗಲ್ಲ, ಅದೆಲ್ಲಿ ಹೋಗಿ ಬರಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅಂತ ಪೇಟೆ ಒಳಗೆ ಗೊತ್ತಾಗಲ್ಲ, ನೀನು ತೊಗೊಬಂದು ಕೊಡು, ಸಂಜೆ ಬರುವಾಗ ತೊಗೊಂಡು ಬಾ ಅಂತೇಳಿ. ಆದರೆ ನಾನು ಖಂಡಿತವಾಗೂ ತರಲ್ಲ ಅಜ್ಜಿ ಅಂತ ಹೇಳ್ತಾಳೆ. ಯಾಕೆ ತರಲ್ಲ, ತೊಗೊಂಡು ಬಾ, ನನಗೆ ಮಾತ್ರೆ ಬೇಕೇ ಬೇಕು ಅಂತ ಅಜ್ಜಿ ಹೇಳುತ್ತೆ. ಅವಾಗ ಸ್ವಾತಿ ಅಮ್ಮ ಹೇಳ್ತಾಳೆ, ತಂದುಕೊಡು, ಸಂಜೆ ಅಜ್ಜಿಗೆ ಬರುವಾಗ ಮಾತ್ರೆ ತೊಗೊಂಡು ಬಾ, ಕಾಲೇಜಿಂದ ಬರುವಾಗ ಅಜ್ಜಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆದರೆ ಅಜ್ಜಿ, ನಾನು ತರಲ್ಲ ಅಜ್ಜಿ, ನಾನು ತರಲ್ಲ ಅಂದಮೇಲೆ ತರಲ್ಲ, ಬಾ ಅಜ್ಜಿ, ನಿಂಗೆ ತೋರಿಸ್ತೀನಿ, ನೀನು ಬರ್ಬೋದು, ತರ್ಬೋದು ಅಂತೆಲ್ಲ ಹೇಳ್ತಾಳೆ. ಆದರೆ ಅವರಮ್ಮ ಒಪ್ಪೋದೇ ಇಲ್ಲ, ಬೇಡ ಬೇಡ, ಅತ್ತೆಗಲ್ಲೆಲ್ಲ ಹೋಗೋಕ್ಕಾಗಲ್ಲ, ನೀನು ತಂದು ಕೊಡು ಅಂತ ಹೇಳ್ತಾಳೆ. ಆಗೋದೇ ಇಲ್ಲ ಅಂತ ಅವಳು ಹೇಳ್ತಾಳೆ. ಆಮೇಲೆ ಅಜ್ಜಿನೇ ಹೇಳ್ಕೊಂಡು ಹೋಗ್ತಾಳೆ, ಬಾ ನಾನು ಕೊಡಿಸ್ತೀನಿ, ನೀನು ತಗೊಂಡು ಬರುವಂತೆ ನಿಂಗೆ ದಾರಿ ತೋರಿಸ್ತೀನಿ ಅಂತೇಳ್ಬಿಟ್ಟು. ಈ ಕಡೆ ಬಂದು ಗೀತನ ಗಂಡ ಮತ್ತು ಅಮ್ಮ ಎಲ್ಲ ಪೂಜೆ ಇಟ್ಕೊಂಡಿದ್ದಾರೆ, ಪೂಜೆಗೆಲ್ಲ ರೆಡಿಯಾಗಿದೆ. ಆಮೇಲೆ ಅವನು ಹೇಳ್ತಾನೆ, ಮಾವಂದು ಸಮಾಧಿಗೆ ಹೋಗಿ ಪೂಜೆ ಮಾಡ್ಕೊಬರ್ತೀವಮ್ಮ ಬೇಗ ಅಂತ. ಸರಿ, ನಾನು ಬರ್ತೀನಿ ರೀ, ನಾನು ಅದೇ ಅಂದ್ಕೊಂಡಿದ್ದೆ ಅಂತೇಳಿ ಗೀತನೂ ಹೊರಡ್ತಾಳೆ. ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ತಾರೆ, ಸಮಾಧಿ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸ್ವಾತಿನೂ ಅಲ್ಲಿ ಬರೋಕ್ಕೆ ಹೇಳಿರ್ತಾನೆ, ಅದನ್ನು ಇವಳ ಹತ್ರ, ಗೀತನ ಹತ್ರ ಹೇಳಿರಲ್ಲ. ಸ್ವಾತಿ ಬರೋಕ್ಕೆ ಹೇಳಿರ್ತಾನೆ. ಅವನು ಎಲ್ಲ ಕಡೆ ಕ್ಲೀನಾಗಿ ಗುಡಿಸ್ತಾ ಇರ್ತಾನೆ. ಗುಡಿಸ್ತಾ ಇದ್ದನು, ಒಂದು ಫೋನ್ ಕಾಲ್ ಬಂತು ಅಂತ ಹೇಳ್ಬಿಟ್ಟು, ನೀನು ಗುಡಿಸ್ತಾ ಇರು ಗೀತಾ, ಬಂದೆ ನಾನು, ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಹೋಗ್ತಾನೆ. ಸರಿ ಅಂತೇಳ್ಬಿಟ್ಟು ಇವಳು ಗುಡಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸ್ವಾತಿ ಅಲ್ಲಿ ಬರ್ತಾಳೆ. ಸ್ವಾತಿ ಬಂದಾಗ ಜೋರು ಬೈತಾಳೆ, ನಿನ್ನಿಂದ ಕಣೆ ನಮ್ಮಪ್ಪ ಸತ್ತಿದ್ದು, ನಿನ್ನಿಂದ ಕಣೆ ಮನೆ ಹೋಗಿದ್ದು, ನಿನ್ನಿಂದನೇ ನಮ್ಮ ಕುಟುಂಬ ಎಲ್ಲ ಅಲ್ಲೋಗಿದ್ದು, ಇಲ್ಲಿಲ್ದಂಗೆ ಅಲ್ಲೋಗಿದ್ದು, ಹಂಗಾಗಿದ್ದು ಹಿಂಗಾಗಿದ್ದು ಅಂತ ಏನೇನೋ ಬೈದಾಕ್ಬಿಡ್ತಾಳೆ. ಇಲ್ಲೂ ಬಂದಿದೆಯಾ, ಹೋಗು ಇಲ್ಲಿಂದ ದಾಟಾಚಿಗೆ, ಇಲ್ಲಿ ಬರಬೇಡ ನೀನು, ನೀನೇನು ಮನೆ ತಗೊಬಿಟ್ಟಿದ್ದೀನಿ ಅಂತ ಮನೇನು ನೀನೇ ತಗೊಳಕ್ಕೆ, ಹೆಸರು ಬರ್ಸ್ಕೊಳಕ್ಕೆ ಓಡಾಡ್ತಾ ಇದೀಯಾ, ಹಂಗೆ ಹಿಂಗೆ ಅಂತೆಲ್ಲ ಬೈದುಬಿಡ್ತಾಳೆ. ಅವಳಿಗೆ ತುಂಬ ಇರಿಟೇಷನ್ ಆಗಿಬಿಡುತ್ತೆ, ತುಂಬ ದುಃಖ ಬಂದ್ಬಿಡುತ್ತೆ. ಇಲ್ಲ ಅಕ್ಕ, ಆ ಥರ ಇಲ್ಲ, ಅಪ್ಪನ ಹತ್ರ ನಾನು ಸ್ವಲ್ಪ ಹೊತ್ತಿದ್ದು ಹೋಗ್ಬೇಕು ಅಂತ ಬಂದಿದ್ದೀನಿ ಅಂತ, ನಾನು ಸ್ವಲ್ಪ ಹೊತ್ತು ಇರಬೇಕು ಅಂತ ಬಂದಿದ್ದೀನಿ, ಇಲ್ಲಿ ಪೂಜೆ ಮಾಡಿಬಿಟ್ಟು ಅಪ್ಪನ ಹತ್ರ ಮಾತಾಡಬೇಕು ಅಂತ ಬಂದಿದ್ದೀನಿ, ನನಗೆ ಡಿಸ್ಟರ್ಬ್ ಮಾಡಬೇಡ ಸ್ವಾತಿ, ಹೋಗು ಸುಮ್ಮನೆ, ನನಗೆ ಸಿಟ್ಟು ಬರೆಸ್ಬೇಡ ಅಂತ ಹೇಳ್ತಾಳೆ. ನಾನು ಅದಕ್ಕೆ ಬಂದಿದ್ದೀನಿ ಅಕ್ಕ ಅಂತ, ನೀನು ಬರೋದಾದರೆ ನೀನು ಆಮೇಲೆ ಬಾ, ನಾನು ಹೋದ್ಮೇಲೆ ಬರೋಗು, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ ಅಂತ ಬೈತಾಳೆ. ಆವಾಗ ಸ್ವಾತಿ ಹತ್ಕೊಂಡು ಆ ಕಡೆ ಹೋಗ್ತಾಳೆ. ಆಮೇಲೆ ಗಂಡ ಬರ್ತಾನೆ. ಅಷ್ಟೊತ್ತಿಗೆ ಇವಳು ದೀಪ ಹಚ್ಚುತ್ತಾ ಇರ್ತಾಳೆ, ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ. ಗಂಡ ಬರ್ತಾನೆ, ಬಂದು ಆ ಕಡೆನೇ ನೋಡ್ತಿರ್ತಾನೆ, ಆ ಕಡೆ ನೋಡ್ತಿರ್ತಾನೆ. ಆವಾಗ, ಯಾರನ್ನು ನೋಡ್ತಾಯಿದ್ದೀರಾ, ಯಾರು ಬರೋಕ್ಕಿತ್ತಾ ಅಂತ ಕೇಳ್ತಾಳೆ. ಹೌದು, ಸ್ವಾತಿ ಬರೋಕ್ಕೆ ಹೇಳಿದ್ದೆ, ಫೋನ್ ಮಾಡಿದ್ದೆ ಅಂತ ಹೇಳ್ತಾನೆ. ಏನಕ್ಕೆ ಸ್ವಾತಿ ಬರೋಕ್ಕೆ ಹೇಳಿದ್ರಿ, ಸ್ವಾತಿ ಏನಕ್ಕೆ ಬೇಕು ಇಲ್ಲಿ, ಎಲ್ಲ ಹಾಳು ಮಾಡಿರೋ ಸಾಲದು ಅಂತ ಮತ್ತೆ ಸ್ವಾತಿ ಬರೋಕ್ಕೆ ಹೇಳಿದ್ಯಾ ಮಾವ ನೀನು ಅಂತ ಸೋದ್ರ ಮಾವಂಗೆ ಕೊಟ್ಟಿರ್ತಾರೆ ಇವಳನ್ನ, ಗೀತನ್ನು. ಬರೋಕ್ಕೆ ಹೇಳಿದೀಯಾ ಮಾವ ನೀವು ಅಂತ ಹೇಳಿ ಬೈತಾಳೆ. ಅದಕ್ಕೆ ಸ್ವಾತಿ ಹಾಳು ಮಾಡಿಲ್ಲ, ಸ್ವಾತಿ ಎಲ್ಲನೂ ಉಳಿಸಿದ್ದಾಳೆ, ಉದ್ಧಾರ ಮಾಡಿದ್ದಾಳೆ, ನಿನಗೆ ಗೊತ್ತಿಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಏನು ಉದ್ಧಾರ ಮಾಡಿದ್ದಾಳೆ, ಏನು ಉಳಿಸಿದ್ದಾಳೆ, ಎಲ್ಲ ಹಾಳು ಮಾಡಿದ್ದಾಳೆ, ಈಗ ಮನೆಗೆ ಬಂದುಬಿಟ್ಟು ಅದನ್ನು ಸ್ವಂತ ಮಾಡ್ಕೊಳ್ಳೋಕೆ ಓಡಾಡ್ತಿದ್ದಾಳೆ, ಹಾಗೆ ಹಿಂಗೆ ಅಂತೆಲ್ಲ ಬೈತಾಳೆ. ಸುಮ್ಮನೆ ಇರೋ ಗೀತಾ, ನೀನು ಹಂಗೆಲ್ಲ ಮಾತಾಡಬೇಡ, ಸ್ವಾತಿ ಎಷ್ಟು ಸಫರ್ ಮಾಡಿದ್ದಾಳೆ ಅಂತ ನಿಂಗೇನಾರ ಗೊತ್ತಾ, ನಾನು ಆಪ್ರೇಷನಿಗೆ ಅಂತ ದುಡ್ಡು ಹೊಂದಿಸ್ಕೊಂಡು ಹೋಗ್ಬೇಕಾದ್ರೆ ಆಟೋದಲ್ಲಿ ಯಾರೋ ಪಿಟ್ ಪ್ಯಾಕೆಟ್ ಮಾಡಿದ್ರು ದುಡ್ಡನ್ನ, ಆವಾಗ ಎಷ್ಟು ಕಷ್ಟ ಇತ್ತು. ಆ ದುಡ್ಡಿಗೋಸ್ಕರ ನಾನು ದುಬೈಗೆ ಹೋಗಬೇಕು ಅಂತ ಹೊರಟಿದ್ದಾಗ, ಬಾವ ನೀವು ದುಬೈಗೆ ಹೋಗೋದು ಬೇಡ, ಇವತ್ತೊಂದು ದಿವಸ ಟೈಮ್ ಕೊಡಿ, ನಾನು ಎಲ್ಲಾದರೂ ಅಡ್ಜಸ್ಟ್ ಮಾಡ್ತೀನಿ ಅಂತೇಳಿ ವಂಶಿ ಹತ್ರ ದುಡ್ಡನ್ನ ನನಗೆ ಅಡ್ಜಸ್ಟ್ ಮಾಡಿಕೊಟ್ಟು, ಪಾಪ ವಂಶಿ ಅವರಿಬ್ರದ್ದು ಲವ್ವೇ ಅಲ್ಲ ಹೇಳಬೇಕು ಅಂದರೆ, ಅಂಥದ್ರಲ್ಲಿ ಅವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡು ಮನೆ ಸೊಸೆಯಾಗಿ ಹೋಗಿದ್ದಾಳೆ. ನಿನಗೇನೇ ಗೊತ್ತು ಅದೆಲ್ಲವ. ಆಮೇಲೆ ಅಲ್ಲಿ ಪಶುಪತಿ ಮಾವನ ಹತ್ರ ಎಷ್ಟೆಲ್ಲ ಒದ್ದಾಡಿ
ಇದನ್ನು ಮನೇನ ಬಿಡಿಸ್ಕೊಂಡಿದ್ದಾಳೆ. ಅದೆಲ್ಲ ನಿಂಗೇನೆ ಗೊತ್ತು, ನೀನು ಸುಮ್ಮನೆ ಮಾತಾಡಬೇಡ ಗೀತಾ, ಏನು ಗೊತ್ತಿಲ್ಲದಲೇ ಮಾತಾಡಬೇಡ. ಸ್ವಾತಿ ಎಷ್ಟು ಕಷ್ಟಪಟ್ಟಿದ್ದಾಳೆ ನನ್ನ ಮನೆ ಉಳಿಸ್ಕೋಬೇಕು ಅಂತೇಳ್ಬಿಟ್ಟು, ಅವಳು ಮನೆ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಿಂಗೆ ಗೊತ್ತೇನೆ ಅಂತೆಲ್ಲ ಬೈತಾನೆ. ಅವಾಗ ಹೌದಾ ಇಷ್ಟೆಲ್ಲ ಇತ್ತಾ, ಮತ್ತು ನೀವು ಹೇಳಲೇ ಇಲ್ಲ ಮಾವ ನನಗೆ ಅಂತ. ಹೇಳಿದರೆ ನೀನು ಕೇಳೋ ಪೊಸಿಷನಲ್ಲಿ ಇರಲಿಲ್ಲ. ಅವಳ ಮುಖ ನೋಡಿದ್ರೆ ಯಾವಾಗ ನೋಡಿದ್ರು ಬೈಯೋದೇ ಮಾಡ್ತೀಯ, ಇನ್ನು ಯಾವಾಗ ಹೇಳಲಿ ನಾನು, ಯಾವಾಗಾರು ಹೇಳ್ಬೋದಿತ್ತಲ್ಲ ಮಾವ ಅಂದ್ರೆ, ಯಾವಾಗ ಹೇಳೋಕ್ಕೆ ಟೈಮ್ ಕೊಡ್ತೀಯ, ಯಾವಾಗಲೂ ಅವಳ ಮುಖ ನೋಡಿದ ತಕ್ಷಣ ಕಾಲು ಕೆರ್ಕೊಂಡೇ ಜಗಳಕ್ಕೆ ಹೋಗ್ತೀಯ, ಇನ್ಯಾವಾಗ ಅಂತ ಹೇಳಲಿ ನಾನು ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ಅಯ್ಯೋ ನಾನು ಇಷ್ಟೆಲ್ಲ ಮಾತಾಡ್ಬಿಟ್ನಲ್ಲ, ಸ್ವಾತಿಗೆ ಬೇಜಾರು ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬಿಟ್ಲಲ್ಲ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತೇಳ್ಬಿಟ್ಟು, ಮಾವ ಅವಳು ಎಲ್ಲಿದ್ರು ಕರೀರಿ ಮಾವ, ನೋಡಿ ಮಾವ ಅಂತಾಳೆ. ಆಮೇಲೆ ಹೋಗಿ ಕರ್ಕೊಂಬರ್ತಾಳೆ. ಕರ್ಕೊಂಬರ್ತಾನೆ. ಕರ್ಕೊಂಬಂದಾಗ ಸಮಾಧಿ ಹತ್ರನೇ ಅಕ್ಕ ತಂಗಿನೂ ಒಂದಾಗ್ತಾರೆ. ಅಯ್ಯೋ ಸ್ವಾತಿ ನಾನು ತಪ್ಪು ಮಾಡಿಬಿಟ್ಟೆ ಕಣೆ, ನನಗೆ ನೀನೇ ತಪ್ಪು ಮಾಡಿದೀಯ ಅಂತ ಅಂದ್ಕೊಂಡಿದ್ದು ಮನಸ್ಸಲ್ಲಿ ನಾನು ತಪ್ಪು ಕಣೆ, ನನಗೆ ಗೊತ್ತಾಗಲೇ ಇಲ್ಲ ಕಣೆ, ನಿಜವಾಗ್ಲೂ ನನ್ನ ಕ್ಷಮಿಸ್ಬಿಡೆ ಅಂತೇಳಿ ಅವಳನ್ನು ತಪ್ಪಿಕೊಂಡು ಅಳ್ತಾಳೆ. ಆವಾಗ ಇರಲಿ ಬಿಡಕ್ಕ, ಪರವಾಗಿಲ್ಲ, ನಿನಗೂ ಈಗ ಗೊತ್ತಿಲ್ಲಲ್ಲ ಏನು ಮಾಡ್ತೀಯ, ಬಿಡಕ್ಕ ಹೋಗಲಿ, ನಾನೇನಂಥ ಸಾಹಸ ಏನು ಮಾಡಿಲ್ಲ, ಬಿಡಕ್ಕ ಅಂತೇಳಿ ಸಮಾಧಾನ ಮಾಡ್ತಾಳೆ. ಇಲ್ಲ ಸ್ವಾತಿ, ನಾನು ತುಂಬ ತಪ್ಪು ಮಾಡಿದ್ದೀನಿ, ನಿನ್ನ ಮುಖ ನೋಡಿದಾಗೆಲ್ಲ ಬೈದಿದ್ದೀನಿ, ನಿನಗೆ ಅನ್ಬಾರ್ದು ಮಾತೆಲ್ಲ ಆಡಿದ್ದೀನಿ ಅಂತೇಳಿ. ಅಲ್ಲಿ ಅವ್ರ ಅತ್ತೆ ಹತ್ರವ ಅವ್ರ ಅಮ್ಮ ಹೇಳ್ಕೊಂಡು, ಎಲ್ಲಿ ಸ್ವಾತಿನೂ ಹೋಗಿದ್ದಾಳೆ, ಗೀತಾ ಅಲ್ಲಿ ಜಗಳಕ್ಕೆ ಬೀಳ್ತಾಳೋ ಸ್ವಾತಿ ಹತ್ರವ. ಸ್ವಾತಿ ಎಷ್ಟೆಲ್ಲ ಸಹಾಯ ಮಾಡ್ತಿದ್ದಾಳೆ, ಎಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಿದ್ದಾಳೆ ನಮಗೆ, ಆದರೂ ಗೀತಾ ಅವಳ ಮೇಲೆ ಎಗ್ರಿ ಬೀಳ್ತಾಳೆ, ಜಗಳಕ್ಕೆ ಬೀಳ್ತಾಳೆ. ಎಲ್ಲಿ ಅಲ್ಲಿ ಜಗಳಕ್ಕೆ ಬೀಳ್ತಾರೋ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಇನ್ನೇನು ಮಾಡೋದು ಹೇಳು. ಸ್ವಾತಿಗೂ ಬೇಜಾರಾಗಿತ್ತು, 4 ದಿನ ಅಲ್ಲಿರಬೇಕು ಅಂತ ಅವಳಿಗೂ ಆಸೆ ಇತ್ತು, ಹಂಗಾಗಿ ಹೋಗಿದ್ದಾಳೆ. ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ಹೆಂಗೋ ಸರಿ ಮಾಡ್ಕೋತಾರೆ. ಸ್ವಾತಿ ಅಲ್ಲೂ ಏನು ಸರಿ ಮಾಡ್ತಾಳೆ ಬಿಡು, ವಂಶಿನೂ ಇದ್ದಾನಲ್ಲ, ಸ್ವಾತಿ ವಂಶಿ ಎಲ್ಲ ಇದ್ದಾರೆ, ಪರವಾಗಿಲ್ಲ ಬಿಡು ಅಂತೇಳಿ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿಕೊಂಡು ಆಮೇಲೆ ಮಾತ್ರೆ ಬೇಕು ಅಂದಾಗ ಇನ್ನೊಬ್ಬಳು ಮಗಳ ಜೊತೆ ಹೋಗ್ತಾಳೆ. ಮಾತ್ರೆ ತಗೊಂಡು ನಿನ್ನ ದಾರಿ ತೋರಿಸ್ತೀನಿ ಬಾ ಅಜ್ಜಿ ಅಂತ ಅವಳು ಕರ್ಕೊಂಡು ಹೋಗಿರ್ತಾಳೆ. ಈ ಕಡೆ ಇವನು ಎಲ್ಲ ರೀತಿಯೂ ಬುದ್ಧಿ ಹೇಳಿ ಅವಳಿಗೆ ಅರ್ಥ ಆಗೋ ರೀತಿ ಎಲ್ಲ ಹೇಳ್ತಾನೆ. ಗೀತಂಗೆ ಅರ್ಥ ಆಗೋ ರೀತಿ ಎಲ್ಲ ಹೇಳಿ ಕೊನೆಗೆ ನನಗೂ ನಿನಗೂ ಜೀವನ ಎಲ್ಲಿತ್ತು, ಸ್ವಾತಿ ಇಲ್ಲ ಅಂದರೆ ನಮ್ಮ ಜೀವನ ಬಟ್ಟೆ ಆಗೋಗೋದು, ನೀನು ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ, ಅವಳ ಮೇಲೆ ಯಾವಾಗ ನೋಡಿದ್ರು ದ್ವೇಷ ಸಾಧಿಸ್ತೀಯ, ಅವಳಿಗೆ ಬಾಯಿ ಬಂದಂಗೆ ಬೈತೀಯ, ಅದನ್ನೆಲ್ಲ ಬಿಟ್ಬಿಡು, ಅದಕ್ಕೇ ಅದು ಅರ್ಥ ಮಾಡ್ಸೋಕ್ಕೋಸ್ಕರನೇ ನಾನು ಸ್ವಾತಿನ ಇಲ್ಲಿ ಬರೋಕ್ಕೆ ಹೇಳಿರೋದು ಅಂತೆಲ್ಲ ಹೇಳ್ತಾನೆ. ಆಗ ಹೌದಾ ಅಂತ ಹೇಳ್ಬಿಟ್ಟು ಆವಾಗ ಕರೆದು ಅಕ್ಕ ತಂಗಿ ಎಲ್ಲರೂ ಒಂದಾಗ್ತಾರೆ. ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಮಾತಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಪ್ಲಾಸ್ ಪ್ಯಾಕಿಗೆಲ್ಲ ಹೋಗ್ತಾರೆ. ಪ್ಲಾಸ್ ಪ್ಯಾಕಲ್ಲಿ ಹಂಗಾಯಿತು, ಭಾವ ಹೆಂಗೆ ದುಡ್ಡು ಕಳ್ಕೊಂಡ್ರು, ಆವಾಗ ನಾನು ಹೆಂಗೆ ದುಡ್ಡು ಅಡ್ಜಸ್ಟ್ ಮಾಡಿಕೊಟ್ಟೆ, ದುಬೈಗೆ ಹೋಗ್ತೀನಿ ಅಂತ ಹೊರಟ್ರು, ನಾನು ಬೇಡ ಭಾವ, ನಾನು ಇದೀನಲ್ಲ, ನಾನು ಹಿಂಗಾರು ಅಡ್ಜಸ್ಟ್ ಮಾಡ್ತೀನಿ, ನೀವು ವರಿ ಮಾಡ್ಕೋಬೇಡಿ ಅಂತೆಲ್ಲ ಹೇಳಿದ್ದು, ಭಾವ ಬೇಜಾರು ಮಾಡ್ಕೊಂಡು ಕೂತಿದ್ದು, ಭಾವ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ ಅಂದಿದ್ದು, ಅದೆಲ್ಲ ನಾನು ಏನೂ ಆಗಲ್ಲ ಸುಮ್ಮನಿರಿ ಭಾವ, ನಾವಿಲ್ವಾ, ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತೆಲ್ಲ ಭಾವಂಗೆ ನಾನು ಧೈರ್ಯ ಹೇಳಿದ್ದು, ಇದೆಲ್ಲನೂ ಪ್ಲಾಸ್ ಪ್ಯಾಕಿಗೆ ಹೋಗಿ ಎಲ್ಲನೂ ಹೇಳೋಕ್ಕೆ ಶುರು ಹಚ್ಕೋತಾಳೆ. ಆವಾಗ ಗೀತೆಗೆ ಅಯ್ಯೋ ಗುಳೋ ಅಂತ ಅಳ್ತಾಳೆ. ಇಷ್ಟೆಲ್ಲ ಮಾಡಿದೀಯಲ್ಲೇ ಸ್ವಾತಿ, ಒಂಚೂರೂ ಗುಟ್ಬಿಟ್ಟಿಲ್ವಲ್ಲ ಇಲ್ಲಿವರೆಗೆ, ನನಗೇನು ವಿಷಯನೂ ಗೊತ್ತಿಲ್ವಲ್ಲೇ ಅಂತೇಳಿ. ಆಮೇಲೆ ವಂಶಿ ಹತ್ರ ಹೋಗಿ ಕೇಳಿದ್ದು, ವಂಶಿಗೆ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿದ್ದು, ಅವನು ದುಡ್ಡು ಕೊಟ್ಟಿದ್ದು, ಇದೆಲ್ಲನೂ ಹೇಳ್ತಾಳೆ. ಆವಾಗ ಎಷ್ಟು ಕಷ್ಟಪಟ್ಟಿದೀಯ ಗೀತಾ ನೀನು, ನಿನ್ನ ಕಷ್ಟ ನನಗೊಂಚೂರು ಗೊತ್ತೇ ಆಗಲಿಲ್ಲ ಕಣೆ ಅಂತ ಬಿಕ್ಕಳಿಸಿ ಹೇಳ್ತಾಳೆ. ಕೊನೆಗೆ ನನ್ನನ್ನು ಕ್ಷಮಿಸ್ಬಿಡು ಸ್ವಾತಿ, ನಾನು ಇಷ್ಟೆಲ್ಲ ನಿನಗೆ ದ್ರೋಹ ಮಾಡಿದ್ದೀನಿ, ನಿನ್ನ ಮುಖ ಕಾಣ್ತಾ ಎಲ್ಲ ಬಾಯಿ ಬಂದಂಗೆ ಬೈದಿದ್ದೀನಿ, ಮೊನ್ನೆ ಪೇಪರು ಕೀ ಎಲ್ಲ ತಗೊಂಡು ಬಂದಾಗ ಅವತ್ತೂ ಕೂಡ ಬೈದಿದ್ದೀನಿ ನಿನಗೆ ಬಾಯಿ ಬಂದಂಗೆಲ್ಲ, ನನ್ನ ಕ್ಷಮಿಸ್ಬಿಡು ಗೀತಾ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.